ಹಾಯ್ ವೆಲ್ಕಮ್ ಟು ಮೈ ಚಾನಲ್ 3D ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಸೀರೆ ಕುಚ್ಚು ಬಿಸ್ನೆಸ್ ಯಾರೆಲ್ಲ ಮನೆಯಲ್ಲೇ ಮಾಡಬೇಕು ಅಂತಿದ್ದೀರೋ ಸೊ ಅವ್ರಿಗಂತೂ ಬೆಸ್ಟ್ ಅಂತ ಹೇಳ್ತೀನಿ ಈ ವಿಡಿಯೋ. ಏನಕ್ಕೆ ಅಂದರೆ ಸೀರೆ ಕುಚ್ಚು ಬಿಸ್ನೆಸ್ ಮನೆಯಲ್ಲೇ ಮಾಡೋರಿಗೆ ಈ ರೀತಿ ಕ್ಯಾಟ್ಲಾಗ್ ಒಂದು ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೊಬೇಕು ಅಂತ. ನಿಮಗೆ ಕಮ್ಮಿ ಬಜೆಟಲ್ಲೇ, ಸೊ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಈಸಿ ಟು ಕ್ಯಾರಿ. ಸೊ ನೀವು ತೊಗೊಂಡು ಹೋಗ್ಬೋದು, ಕ್ಯಾರಿ ಮಾಡ್ಬೋದು ಈಸಿಯಾಗಿ, ಎಲ್ಲ ಬೇಕಾದರೂ ಅಲ್ಲಿ ತೊಗೊಂಡು ಹೋಗ್ಬೋದು. ನಿಮ್ಮ ಮಾರ್ಕೆಟಿಂಗ್ ಅಂದರೆ ಮಾಡ್ಬೋದು, ಮಾರ್ಕೆಟಿಂಗ್ ಮಾಡ್ಬೋದು. ಅಂದರೆ ನೀವು ಈ ಥರ ಸೀರೆ ಕುಚ್ಚು ಹಾಕ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದು. ಹಾಗೆ ಲಾಸ್ಟಲ್ಲಿ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ನಿಮಗೆ ವೆರೈಟಿ ಆಫ್ ಡಿಸೈನ್ಸ್ ಎಲ್ಲ, ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲ ನೋಡ್ಬೋದು. ಸೀರೆ ಕುಚ್ಚು ಡಿಸೈನ್ಸ್ ಎಲ್ಲ ಎಷ್ಟೊಂದು ಅಲ್ಲಿ ಸಿಗುತ್ತೆ ನಿಮಗೆ. ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ, ಮಿಸ್ ಮಾಡ್ಕೊಬೇಡಿ, ನೋಡಿ ಆ ವಿಡಿಯೋನ, ಓಕೆನಾ. ಅಂದರೆ ಅದು ಶೇರ್ ಮಾಡಿದ್ದೀನಿ ಇದರಲ್ಲಿ, ಓಕೆನಾ. ಸೊ ಮಿಸ್ ಮಾಡ್ಕೊಬೇಡಿ, ನೋಡಿ. ಸೊ ನೋಡಿ, ಈ ರೀತಿ ಲೇಸ್ ಸಿಗುತ್ತೆ ನಿಮಗೆ, 1 ಇಂಚ್ ಲೇಸ್ ಸಿಗುತ್ತೆ. ಸೊ ಈ ಥರ ಲೇಸ್ ಯೂಸ್ ಮಾಡಿಕೊಂಡು ಮಾಡಿರೋಂಥ ಇದು ಸೀರೆ ಕುಚ್ಚು ಸ್ಯಾಂಪಲ್ಸ್ ಅಂತ ಹೇಳ್ಬೋದು, ಅಥವಾ ಕ್ಯಾಟ್ಲಾಗ್ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಸೀರೆ ಕುಚ್ಚು ಮನೆಯಲ್ಲೇ ಮಾಡೋರಿಗೆ ಅಂತೂ ನೀವು ಇದನ್ನು ಮಾಡ್ಕೊಳ್ಳೇಬೇಕು. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ ಯಾರಿಗೂ ಅಲ್ವಾ, ಸೀರೆ ಕುಚ್ಚು ಹೇಗೆ ಹಾಕ್ತೀರ ಏನು ಅಂತ. ಸೊ ಈ ರೀತಿ ನೀವು ಸೀರೆ ಕುಚ್ಚು ಸ್ಯಾಂಪಲ್ಸು ಅಥವಾ ಕ್ಯಾಟ್ಲಾಗ್ ಅಂತ ಹೇಳ್ತೀವಲ್ಲ, ಸೊ ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ, ಸೊ ಮನೇಲಿ ಬರ್ತಾರಲ್ವ ವಿಸಿಟ್ ಮಾಡಿದಾಗ ನೀವು ಹೇಳ್ಬೋದು, ಈ ರೀತಿ ತೋರಿಸ್ಬೋದು ಡೈರೆಕ್ಟಾಗಿ. ಇದು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು, ಅಂದರೆ ಮುಟ್ಟಿ ನೋಡ್ಬೋದು ಡಿಸೈನ್ಸ್ ಎಲ್ಲ ಹೇಗಿದೆ, ಡೈರೆಕ್ಟಾಗಿ ನೋಡ್ಬೋದು. ಫೋಟೋಗಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವ್ರಿಗೂ ಕಾನ್ಫಿಡೆಂಟ್ ಬರುತ್ತೆ, ಓಕೆ ಇವರು ಹಾಕ್ತಾರೆ, ಫಿನಿಶಿಂಗ್ ಎಲ್ಲ ನೋಡ್ಬೋದಲ್ವ ಅವರು ಯಾವ ರೀತಿ ಹಾಕಿದ್ದಾರೆ ಅಂತ. ಸೊ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಅವರು ಕೊಡ್ತಾರೆ, ಆರ್ಡರ್ಸ್ ಅನ್ನೋದು ನಿಮಗೆ ಖಂಡಿತ ಸಿಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ರೀತಿ ಒಂದು ಸ್ಯಾಂಪಲ್ಸ್ನ ರೆಡಿ ಮಾಡಿಟ್ಕೊಳ್ಳಿ. ಮನೇಲಿ ಯಾರು ಸೀರೆ ಕುಚ್ಚು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರೋ, ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರಲ್ವ, ಸೊ ಅವರು ಖಂಡಿತ ಈ ವಿಡಿಯೋ ನಿಮಗೇನೆ, ಸೊ ಮಾಡ್ಕೊಳ್ಳಿ, ಓಕೆನಾ. ಈ ಥರ ನೀವು ಮಾಡಿ ರೆಡಿ ಇಟ್ಕೊಳ್ಳಿ ಸ್ಯಾಂಪಲ್ಸ್ ಅನ್ನೋದನ್ನ. ಹಾಗೆ ಇದು ನಿಮಗೆ ಒಂದು ಪೌಚಲ್ಲಿ ಹಾಕಿಟ್ಕೊಂಡು ತೋರಿಸ್ತೀನಿ ಮುಂದೆ, ಓಕೆನಾ. ಸೊ ನೀವು ಈಸಿಯಾಗೆ ಕ್ಯಾರಿ ಮಾಡ್ಬೋದು, ಎಲ್ಲಿ ಹೋಗ್ತಿರೋ ಅಲ್ಲಿ, ಪಾರ್ಲರ್ಗೆ ಹೋಗ್ತೀರಾ, ಸೊ ಅಲ್ಲಿ ಮಾಡ್ಬೋದು, ಅಲ್ಲಿ ತೋರಿಸ್ಬೋದು. ಸೊ ಅಥವಾ ನೀವು ಏನಾದರೂ ನಿಮ್ಮ ಮಕ್ಕಳನ್ನ ಸ್ಕೂಲ್ ಹತ್ರ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಮಕ್ಕಳನ್ನ ಅಂದರೆ ನಿಮ್ಮ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀರಾ, ಪಿಕ್ ಮಾಡಬೇಕು ಅಂದರೆ, ಸೊ ಅಲ್ಲಿ ನೀವು ಈ ಥರ ಕ್ಯಾರಿ ಮಾಡ್ಕೊಂಡು ಹೋಗಿ ತೋರಿಸಿದ್ರೆ, ಈ ಥರ ಮಾಡ್ತಾಯಿದ್ದೀನಿ ಅಂತ ನೀವು ತೋರಿಸಿದ್ರೆ, ಸೊ ನೀವು ಪ್ರಮೋಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಥರ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ಅವ್ರಿಗೂ ಗೊತ್ತಾಗುತ್ತೆ. ಸೊ ಆವಾಗ ನಿಮಗೆ ಸೀರೆ ಕುಚ್ಚು ಆರ್ಡರ್ಸ್ ಅನ್ನೋದು ನಿಮಗೆ ಖಂಡಿತ ಬರುತ್ತೆ. ಇದು ಬೆಸ್ಟ್ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು, ಡಿಸೈನ್ಸ್ ಬಗ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಡಿಸೈನು ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಸಿಗುತ್ತೆ. ಎಲ್ಲನೂ ಒಂದು ಸತಿ ಚೆಕ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಇದಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಹಾಗೆಯೇ ಇದು ನಾನು ಕಾಂಬೋ ಮಾಡಿದ್ದೀನಿ, ಇದ್ರ ವೀಡಿಯೋನು ಶೇರ್ ಮಾಡ್ತೀನಿ, ಆಲ್ರೆಡಿ ಮಾಡಿದ್ದೀನಿ, ಓಕೆನಾ. ಅದು ಬ್ಲೌಸ್ ಸ್ಲೀವ್ಸ್ ಪಾರ್ಟಲ್ಲೂ ಮಾಡ್ಬೋದು, ಮತ್ತು ನಿಮಗೆ ಸೀರೆಗೂ ಎರಡಕ್ಕೂ ಸೇರಿ ಮಾಡ್ಬೋದು. ಯಾವುದೇ ರೀತಿ ಬ್ಲೌಸ್ ವರ್ಕ್ ಮಾಡಿಲ್ಲ ಅಂದರೆ ಆ ಡಿಸೈನ್ನ ಟ್ರೈ ಮಾಡ್ಬೋದು, ಬಿಕಾಸ್ ಏನೂ ಕುಚ್ಚಿರಲ್ವಲ್ಲ. ಸೊ ಹಾಗಾಗಿ ಇದು ವಿ ಶೇಪಲ್ಲಿ ಬಂದಿದೆ. ಸೊ ಇದೊಂದು ಡಿಸೈನು ಮಾಡಿದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ರೀತಿ ಏನು ಡಿಸೈನ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಬಿಕಾಸ್ ಇದು ಕಂಪ್ಲೀಟಾಗಿ ಕ್ಯಾಟ್ಲಾಗ್ ಬಗ್ಗೆ ಅಲ್ವಾ. ಸೊ ಹಾಗಾಗಿ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ, ನಿಮ್ಗೆ ನೋಡ್ಬೋದು, ಐಡಿಯಾ ಬರುತ್ತೆ ಅಂತ. ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ನೀವು ಮಾಡಿಟ್ಕೊಂಡು ರೆಡಿ ಇಟ್ಕೊಳ್ಳಿ. ಸೊ ದಟ್ ನಿಮಗೆ ಸಿಂಪಲ್ ಇರ್ಬೋದು, ಬೇಬಿ ಕುಚ್ಚಿರ್ಬೋದು. ಸೊ ಇದು ನೋಡ್ಬೋದು, ರಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿರೋಂಥ ಡಿಸೈನು, ನಿಮಗೆ ಬ್ರೈಡಲ್ ಆಗಿರ್ಬೋದು, ಅಥವಾ ನಿಮಗೆ ಸೆಮಿ ಬ್ರೈಡಲ್ ಅಂತ ಹೇಳ್ತೀವಿ. ಸೊ ಎಲ್ಲ ಬರೀ ಬೀಡ್ಸ್ ವರ್ಕ್ ಇರುತ್ತೆ. ಸೊ ಆ ರೀತಿ. ಸೊ ಇದೊಂದು ಲೀಫ್ ಶೇಪ್ ಬಂದಿದೆ. ಈ ಲೀಫ್ ಶೇಪ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಬೇಕಂದ್ರೆ ಕುಚ್ಚುನೂ ಹಾಕ್ಕೊಬೋದು. ನೋಡಿ ಮಧ್ಯದಲ್ಲಿ ಬೀಡ್ಸ್ ಹಾಕಿದ್ದೀನಲ್ವಾ, ಸೊ ಅಲ್ಲಿ ನೀವು ಕುಚ್ಚು ಕಟ್ಕೊಂಡು ಮಾಡ್ಬೋದು. ಈ ಥರ ವೇರಿಯೇಷನಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಮಾಡ್ಬೋದು. ಇದಕ್ಕಂತೂ ನಾನು ಬಟರ್ಫ್ಲೈ ಡಿಸೈನ್ ಅಂತಲೇ ಹೆಸರಿಟ್ಟಿದ್ದೀನಿ, ಬಿಕಾಸ್ ನೋಡೋಕೆ ಆ ರೀತಿಯೇ ಇದೆ. ಸೊ ಹಾಗಾಗಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆಗಲೇ ಹೇಳ್ದಂಗೆ ಎಲ್ಲ ಡಿಸೈನ್ಸೂ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ನೋಡ್ತಾ ಇದ್ದೀರಲ್ವಾ, ಸ್ಯಾಂಪಲ್ಸ್ ಅನ್ನೋದು ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೊಬೋದು ಅಂತ. ಜಸ್ಟ್ ನೀವು ಮಾಡಾದ್ಮೇಲೆ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಡಿಪೆಂಡ್ ನೀವು ಡಿಸೈನ್ ಮೇಲೆ ಹೋಗುತ್ತೆ. ಸೊ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫಸ್ಟಿಗೆ ನೀವು ಮಾಡಿಬಿಟ್ಟು ಆಮೇಲೆ ಲೇಟ್ರಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಇದು ನೋಡಿ, ಈ ರೀತಿ ಎಂಬೋಸ್ ಲುಕ್ ಬರುತ್ತೆ, ಅಂದರೆ ನಿಮ್ಗೆ ಹೈಲೈಟ್ ಆಗುತ್ತೆ. ಬೀಡ್ಸ್ ಇದೆ, ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಈ ಡಿಸೈನು. ನೋಡಿ, ಈ ಥರ ಸ್ಯಾಂಪಲ್ಸ್ ರೆಡಿ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಗ್ಲೂ ಪೇಸ್ಟ್ ಮಾಡಿದ್ರೆ, ಗ್ಲೂ ಹಾಕ್ಬಿಟ್ರೆ ಆಯಿತು, ಅಷ್ಟೇ. ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ಸೇಫಾಗಿ ಇಟ್ಕೋಬೋದು ಸ್ಯಾಂಪಲ್ಸ್ ಎಷ್ಟು ದಿನ ಬೇಕಂದ್ರೆ, ಅಂದರೆ
ಇರುತ್ತೆ, ಏನೂ ಹಾಳಾಗಲ್ಲ. ಓಕೆನಾ. ನೀವು ಸೇಫ್ಟಿ ಅಂದರೆ ಯಾವ ಥರ ಇಟ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಥರ ಬೇಕಂದರೆ ನೀವು ಫಾಲಲ್ಲೂ ಮಾಡ್ಕೊಬೋದು. ಫಾಲಲ್ಲಿ ಈ ಥರ ನೋಡಿ, ನಾನು ಇಲ್ಲಿ ಹನಿಕುಂಬ್ ಡಿಸೈನ್ ಅಂತ ಟ್ರೆಡಿಷ್ನಲ್ ಕುಚ್ಚು ಬರುತ್ತಲ್ವ, ಅದನ್ನು ಮಾಡಿದ್ದೀನಿ. ಈ ಥರ ಕಟ್ ಮಾಡ್ಕೊಬೋದು. ನೀವು ಕಟ್ ಮಾಡಿಕೊಂಡು ಈ ರೀತಿ ಫಾಲಲ್ಲೂ ಮಾಡಿಕೊಂಡು ಸ್ಟೋರ್ ಮಾಡ್ಬೋದು. ಬಟ್ ಲೇಸಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ, ಲೇಸಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೆ ಹೈಲೈಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಕ್ಯಾಟ್ಲಾಗ್. ಸೊ ಲೇಸಲ್ಲಿ ಮಾಡ್ಕೊಳ್ಳಿ ಬೆಟರು. ಓಕೆನಾ. ಸೊ ನೋಡ್ತಾ ಇರ್ಬೋದು, ಈ ಥರ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡಿ ಹಾಕಿ. ಸೊ ಎಲ್ಲ ಥರ ಡಿಸೈನ್ಸು ಸ್ಯಾಂಪಲ್ಸು ಹಾಕಿಟ್ಕೊಳ್ಳಿ. ಸ್ವಲ್ಪ ಎಲ್ಲ ಹಾಕಿಟ್ಕೊಂಡು ನೀವು ಈ ಥರ ಈಸಿಯಾಗಿ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಪೌಚ್ ಬರುತ್ತೆ. ಸೊ ನಿಮ್ಗೆ ಏನಾದರೂ ಜ್ಯುವೆಲ್ರಿ ತೊಗೊತೀರಲ್ವ, ಎಸ್ಪೆಷಲಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ತೊಗೊಂಡಾಗೆಲ್ಲ ಜ್ಯುವೆಲ್ರಿ ತೊಗೊಂಡಾಗ ಈ ಥರ ನಿಮಗೆ ಪೌಚ್ ಇದ್ದೇ ಇರುತ್ತೆ. ಅಥವಾ ನಿಮಗೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಈಸಿಯಾಗಿ ಕಮ್ಮಿ ರೇಟ್ಗೆ ಸಿಗುತ್ತೆ. ಈ ಥರದೊಂದು ತೊಗೊಂಡು ನಿಮಗೆ ಈಸಿಯಾಗಿ ಇದಕ್ಕೆ ಜಿಪ್ ಇರುತ್ತೆ, ಆಮೇಲೆ ಟ್ರಾನ್ಸ್ಪರೆಂಟ್ ಇರುತ್ತೆ, ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ ಇದರಲ್ಲಿ ನೀವು ಸ್ಟೋರ್ ಮಾಡ್ಕೊಂಡಿರೋದ್ರಿಂದ ಸ್ಟೋರ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಈಸಿಯಾಗಿ ಅದು ಕಾಣಿಸುತ್ತೆ. ಡಿಸೈನ್ ಅನ್ನೋದು ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಯಾವ ಥರ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಸೊ ಈ ಥರ ಇಟ್ಕೊಂಡ್ಬಿಟ್ರೆ ಪೌಚಲ್ಲಿ ಆಯಿತು, ಈಸಿ. ಆಗಲೇ ಹೇಳಿದ್ನಲ್ವ, ಅದಕ್ಕೆ ಈಸಿ ಟು ಕ್ಯಾರಿ ಇದು. ಈ ರೀತಿ ಕ್ಯಾಟ್ಲಾಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದೊಂದು ಬೆಸ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ತೀನಿ, ಬೆಸ್ಟ್ ಅಂತ ಹೇಳ್ತೀನಿ. ಸೊ ಓಕೆನಾ. ಸೊ ಈ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ. ಕ್ಯಾಟ್ಲಾಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮಗೆ ಈಸಿ ಟು ಕ್ಯಾರಿ. ನೀವು ಎಲ್ಲಿ ಬೇಕಾದರೂ ಅಲ್ಲಿ ತೊಗೊಂಡೋಗಿ ನಿಮ್ಮ ಸೀರೆ ಕುಚ್ಚು ಬಿಸ್ನೆಸ್ನ ನೀವೇ ಪ್ರಮೋಟ್ ಮಾಡ್ಕೋಬೋದು. ಸೊ ನೀವು ಕ್ಯಾರಿ ಮಾಡ್ತೀರಲ್ಲ, ಇಲ್ಲ ಪಾರ್ಲರ್ ಅಂಗಡಿ ಹತ್ರ ಹೋಗ್ತೀರಾ ಅಂದರೆ ನೀವು ಐಬ್ರೋಸ್ ಎಲ್ಲ ಅಂದರೆ ಪಾರ್ಲರ್ಗೆ ಹೋಗ್ತೀರಲ್ವ, ಸೊ ಅಲ್ಲಿ ತೋರಿಸಿ ಈ ಥರ ನೀವು ಇದು ಮಾಡ್ಬೋದು. ಅಲ್ಲಿ ಕಸ್ಟಮರ್ ಯಾರು ಬಂದಿದ್ರೆ ಅವ್ರಿಗೆ ತೋರಿಸ್ಬೋದು. ಸೊ ಈ ರೀತಿ ಯಾರಾದರೂ ಒಬ್ಬರು ಕಸ್ಟಮರ್ ಬಂದೇ ಬರ್ತಾರೆ. ಅಥವಾ ಟೇಲರ್ ಶಾಪ್ ಹೋಗ್ತೀರಂದರೆ ಟೇಲರ್ ಶಾಪ್ಗೂ ನೀವು ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾ ಇದ್ದೀರಾ ಅಂತಂದರೆ ಸಪೋಸ್, ಸೊ ಅವಾಗೂ ಇದನ್ನು ತೊಗೊಂಡೋಗಿ ಕೊಟ್ಟರೆ ಅವ್ರಿಗೆ ತೋರಿಸಿದ್ರೆ ತೊಗೊಂಡೋಗಿ ತೋರಿಸಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ನೋಡ್ತಾರೆ. ನಿಮ್ಮ ವರ್ಕ್ ಅನ್ನೋದು ಡೈರೆಕ್ಟಾಗಿ ನೋಡ್ತಾರೆ ಅವರು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಡೈರೆಕ್ಟಾಗಿ ನೋಡ್ತಾರೆ, ಟಚ್ ಆ್ಯಂಡ್ ಫೀಲ್ ಮಾಡ್ತಾರಲ್ವ. ಸೊ ದಟ್ ಫಿನಿಶಿಂಗ್ ಹೇಗಿದೆ ಏನು ಅಂತೆಲ್ಲ ಗೊತ್ತಾಗುತ್ತೆ ಅವ್ರಿಗೂ ಕಾನ್ಫಿಡೆಂಟ್ ಬರುತ್ತೆ. ಓಕೆ, ಇವ್ರು ಚೆನ್ನಾಗಿ ಮಾಡಿದ್ದಾರೆ, ಇವ್ರು ಕೊಟ್ಟರೆ ಮಾಡಿಕೊಡ್ತಾರೆ ಅಂತೇಳಿ ಆರ್ಡರ್ಸ್ ಅನ್ನೋದು ನಿಮಗೆ ಖಂಡಿತ ಸಿಗುತ್ತೆ. ಸೊ ಡೆಫಿನೆಟಾಗಿ ಹೇಳ್ತೀನಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಕ್ಯಾಟ್ಲಾಗು ಯೂಸ್ ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡೋರಿಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೀರೆ ಕುಚ್ಚು ಬಿಸ್ನೆಸ್ ಮನೆಯಲ್ಲೇ ಮಾಡೋರಿಗೆ ದಿ ಬೆಸ್ಟ್ ಕ್ಯಾಟ್ಲಾಗ್ ಅಂತ ಹೇಳ್ತೀನಿ. ಈ ಥರ ಮಾಡ್ಕೊಳ್ಳಿ. ಸೊ ಹಾಗೆಯೇ ಇವಾಗ ದೇವಸ್ಥಾನಕ್ಕೆ ಹೋಗ್ತೀರಿ ಅಂದ್ಕೊಳ್ಳಿ, ವಿಸಿಟ್ ಮಾಡ್ತೀರಿ, ಇದೊಂದು ಈಸಿಯಾಗಿ ಒಂದು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ತೊಗೊಂಡೋಗಿ ಕ್ಯಾರಿ ಮಾಡಿ. ಓಕೆನಾ. ಸೊ ಎಲ್ಲಾದರೂ ಹೋದಾಗೆಲ್ಲ ಜೊತೆಗೆ ತೊಗೊಂಡೋಗಿ ಬೆಟರು. ಸೊ ದಟ್ ನಿಮ್ಮ ಸೀರೆ ಕುಚ್ಚುಗೆ ನೀವೇ ಪ್ರಮೋಟ್ ಮಾಡ್ಕೋಬೋದು. ಹಾಗಾಗಿ ಓಕೆನಾ. ಸೊ ನೋಡಿ, ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ ಐಡಿಯಾ. ಸೊ ನೀವು ಟ್ರೈ ಮಾಡಿ, ಡೆಫಿನೆಟಾಗಿ ಮಿಸ್ ಮಾಡ್ಕೊಬೇಡಿ. ಅಥವಾ ಯಾರೆಲ್ಲ ಸೀರೆ ಕುಚ್ಚು ಬಿಸ್ನೆಸ್ ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ, ಕ್ಯಾಟ್ಲಾಗ್ ಗೊತ್ತಾಗ್ತಲ್ಲ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಂದರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಶೇರ್ ಮಾಡಿ ಇದು ಖಂಡಿತ ಈ ವಿಡಿಯೋನ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ನೀವು ಶುರು ಮಾಡ್ಕೊಳ್ಳಿ ಸೀರೆ ಕುಚ್ಚು ಬಿಸ್ನೆಸ್ಸು ಮನೇಲೆ ಮಾಡೋರಿಗೆ. ಕ್ಯಾಟ್ಲಾಗ್ ಇದು ಬೆಸ್ಟ್ ಅಂತ ಹೇಳ್ತೀನಿ, ಈಸಿ ಟು ಕ್ಯಾರಿ. ಓಕೆ. ಸೊ ತೋರಿಸ್ತಾ ಇದ್ದೀನಲ್ವ, ನೋಡ್ಬೋದು. ಸೊ ಈ ರೀತಿ ಗೋಲ್ಡ್ ಲೇಸ್ ಯೂಸ್ ಮಾಡಿಕೊಂಡು ಮಾಡಿರೋಂಥ ಕ್ಯಾಟ್ಲಾಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಹೊಸದಾಗಿ ನೀವು ಕ್ಯಾಟ್ಲಾಗ್ ರೆಡಿ ಮಾಡ್ಕೊಳ್ಳಿ. ತುಂಬ ಡಿಫ್ರೆಂಟಾಗಿರುತ್ತೆ ನೋಡೋಕ್ಕೆ. ಕಸ್ಟಮರ್ಸ್ಗೂ ನೀವು ಸಜೆಸ್ಟ್ ಮಾಡ್ಬೋದು ಬಂದವ್ರಿಗೆ. ಆಗಲೇ ಹೇಳ್ದಂಗೆ ಈಸಿ ಟು ಕ್ಯಾರಿ, ಎಲ್ಲಿ ಬೇಕಾದರೂ ನೀವು ಇದನ್ನು ಕ್ಯಾರಿ ಮಾಡ್ಬೋದು. ಹಾಗೆ ಇದೊಂದು ನೆನ್ಪಿಟ್ಕೊಳ್ಳಿ, ನೀವು ಎಲ್ಲಿ ಬೇಕಾದ್ರಲ್ಲಿ ತೊಗೊಂಡೋದಾಗೆಲ್ಲ ನೀವು ಆಫೀಸ್ಗೆ ಹೋಗ್ತಿರಲ್ಲ, ಅಲ್ಲಿ ತೋರಿಸ್ಬೋದು. ಸೊ ನೀವೇನಾದ್ರು ವರ್ಕ್ ಮಾಡ್ತಾ ಇದ್ದೀರಂದರೆ, ಸೊ ಈ ಥರ ಎಲ್ಲ ನೀವು ಅಥವಾ ಫ್ರೆಂಡ್ಸಿಗೂ ಕೊಡ್ಬೋದು ಅಲ್ವಾ. ಫ್ರೆಂಡ್ಸಿಗೆ ಕೊಟ್ಟು ಈ ಥರ ನೋಡಿ ನಾನು ಮಾಡ್ತಾಯಿದ್ದೀನಿ ಅಂತಲೂ ಅವ್ರಿಗೆ ಹೇಳ್ಬೋದು. ಸೊ ಅಡ್ವಾಂಟೇಜ್ ಬೆಸ್ಟ್ ಅಂತಂದರೆ ಇದರಲ್ಲಿ ಏನು ಅಂದರೆ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡಿ ಬನ್ನಿ, ಇದು ನಿಮಗೆ ಒಂದು ಆ್ಯಪ್ ಅಂತ ಹೇಳಿದ್ನಲ್ವ ಆಗಲೇ. ಸೊ ಇದು ಪಿಂಟ್ರೆಸ್ಟ್ ಆ್ಯಪ್ ಅಂತ ಬರುತ್ತೆ, ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದು. ಸೊ ಇದು ನೋಡ್ತಾ ಇರ್ಬೋದು, ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ. ಈ ಥರ ಸರ್ಚ್ ಬಾರಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ಥರ. ಓಕೆನಾ. ಸ್ಯಾರಿ ಕುಚ್ಚು ಅಂತ ಡಿಸೈನ್ಸ್ ಅಂತ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಎಷ್ಟೊಂದು ಡಿಸೈನ್ಸು ನಿಮಗೆ ಕ್ಯಾಟ್ಲಾಗ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಅಂದರೆ ಎಷ್ಟಂತ ಮಾಡ್ಕೊತೀರಲ್ವಾ. ಸೊ ಎಲ್ಲ ಎಷ್ಟೊಂದು ಬರ್ತಾನೆ ಇರುತ್ತೆ, ಹೊಸ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಹಾಗಂತ ನೀವು ಎಷ್ಟೊಂದು ಡಿಸೈನ್ಸು ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಕ್ಯಾಟ್ಲಾಗ್, ಅಂದರೆ ಸ್ಯಾಂಪಲ್ಸ್ ಆಗಿರ್ಬೋದು ಆ ಥರ. ಸೊ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ನಲ್ಲ ಅಷ್ಟು ಸ್ವಲ್ಪ ಮಾಡ್ಕೊಳ್ಳಿ ಅಷ್ಟೇ. ಆ ಥರ ಐಡಿಯಾ ಕೊಟ್ಟಿದ್ದೀನಿ ನಿಮಗೆ. ನೆಕ್ಸ್ಟ್ ಇನ್ನೂ ಜಾಸ್ತಿ ಬೇಕು, ಕಸ್ಟಮರ್ಗೆ ತೋರಿಸ್ಬೇಕು ಅಂತಂದರೆ ಬೆಸ್ಟ್ ಅಂತ ಹೇಳ್ತೀನಿ. ಇದು ಪಿಂಟ್ರೆಸ್ಟ್ ಆ್ಯಪ್ ಅಂತ ಹೇಳ್ತೀವಿ. ಓಕೆನಾ. ಪಿಂಟ್ರೆಸ್ಟ್ ಆ್ಯಪ್ ಅಂತ ಹೇಳ್ತೀವಿ. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ನಿಮಗೆ, ಪಿಂಟ್ರೆಸ್ಟ್ ಆ್ಯಪ್ ಅಂತ, ಪಿ ಅಂತ ಇರುತ್ತೆ. ಸೊ ನೋಡಿಬಿಟ್ಟು ನಮ್ಗೆ ಯಾವ ಥರ ಬೇಕೋ ಆ ಡಿಸೈನ್ಸ್ನ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಅಷ್ಟೇ ಆಯ್ತು. ಮೊಬೈಲೇ ಹೇಗಿದ್ರು ಎಲ್ಲರ ಹತ್ರ ಇರುತ್ತೆ ಮೊಬೈಲ್ ಅಲ್ವಾ. ಸೊ ಆ ಮೊಬೈಲಲ್ಲೇ ಒಂದು ಕ್ಲಿಕ್ ಮಾಡಿ ಜಸ್ಟ್ ಯಾವ ಥರ ಯೂಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಝೂಮ್ ಮಾಡೆಲ್ಲ ತೋರಿಸ್ಬೋದು. ಇದು ಪೋಟ್ಲಿ ಡಿಸೈನ್ಸು. ಸೊ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಇಲ್ಲಿ ಇರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅದು ಸರ್ಚ್ ಬಾರ್ ಕೊಟ್ಟಿರ್ತಾರೆ ನೋಡ್ಬೋದು, ಅದರಲ್ಲಿ ಟೈಪ್ ಮಾಡಿ.
ಸೊ ನೋಡ್ತಾ ಇದ್ದೀರಲ್ವಾ, ಸರ್ಚ್ ಬಾರಲ್ಲಿ ನೀವು ಟೈಪ್ ಮಾಡಿ, ಅದು ನೋಡಿ ಸರ್ಕಲ್ ಥರ ಇದೆಯಲ್ಲ ಅಲ್ಲಿ ಆ ಥರ. ಓಕೆ, ಅಲ್ಲಿ ಟೈಪ್ ಮಾಡಿ ಬೀಡ್ಸ್ ಬೇಕಾ ಅಥವಾ ಸ್ಯಾರಿ ಕುಚ್ಚು ಬೇಕಾ, ಇಲ್ಲ ಅಂದರೆ ಬ್ರೈಡಲ್ ಬೇಕಾ, ನಿಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ನೀವು ಟೈಪ್ ಮಾಡ್ಬೋದು. ಟೈಪ್ ಮಾಡಿ ನಿಮಗೆ ಡಿಸೈನ್ಸ್ ಅನ್ನೋದು ಎಷ್ಟು ಬೇಗ ಸಿಗುತ್ತೆ ನೋಡಿ ಅಲ್ವಾ. ನೋಡಿ ಇದು ಬೀಡ್ಸ್ ವರ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ಥರ ಐಡಿಯಾಸ್ನ ನೀವು ತೊಗೊಬೋದು, ನೀವು ಈ ಡಿಸೈನ್ಸ್ನ ಟ್ರೈ ಮಾಡ್ಬೋದು. ಮತ್ತು ನಿಮ್ಮ ಕಸ್ಟಮರ್ಸ್ಗೂ ಇದರಲ್ಲೇ ನೀವು ಡಿಸೈನ್ಸ್ ಎಲ್ಲ ತೋರಿಸ್ಬೋದು. ಈಗಂತೂ ಮೊಬೈಲ್ ಎಲ್ಲರ ಕೈಲೂ ಇರುತ್ತಲ್ವಾ. ಸೊ ಈಗಂತೂ ನನ್ನ ಫ್ರೆಂಡ್ ಅಂತ ಆ್ಯಕ್ಚುಲಿ ಒಬ್ಬರಿದ್ದಾರೆ, ಅವರಂತೂ ರೆಗ್ಯುಲರಾಗಿ ಈ ಆ್ಯಪಲ್ಲೇ ಪಿಂಟ್ರೆಸ್ಟಲ್ಲೇ ತೋರಿಸಿ ಅವ್ರ ಡಿಸೈನ್ಸ್ ಆರಾಮಾಗಿ ಸಿಗುತ್ತೆ ಈಸಿಯಾಗಿ. ಸೊ ಇದರಿಂದನೇ ತೋರಿಸ್ಬಿಟ್ಟು ಅವರು ನನಗೆ ಆರ್ಡರ್ಸ್ ಅನ್ನೋದು ಕೊಡ್ತಾರೆ. ನಿಮಗೂ ಆರ್ಡರ್ಸ್ ಅನ್ನೋದು ಖಂಡಿತ ಈಸಿಯಾಗಿ ಸಿಗುತ್ತೆ. ಸೊ ಈ ಥರ ಎಲ್ಲ ನೀವು ಐಡಿಯಾಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ನೋಡ್ತಾ ಇರ್ಬೋದು, ಇದು ಜಡೆ ಡಿಸೈನ್ ಅಂತ. ಇದನ್ನು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ. ಮೈಸೂರು ಸಿಲ್ಕ್ ಸೀರೆಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಜಡೆ ಡಿಸೈನ್ ಅಂತ. ಸೊ ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಒಂದ್ಸತಿ. ಓಕೆನಾ. ಸೊ ಈಗಂತೂ ಎಲ್ಲರ ಕೈಲೂ ಮೊಬೈಲ್ ಇರುತ್ತಲ್ವ, ಸೊ ಅದಕ್ಕೆ ಹೇಳಿದ್ದು ಈ ಥರ ಪಿಂಟ್ರೆಸ್ಟ್ ಆ್ಯಪ್ ಅಂತ ಒಂದು ಯೂಸ್ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮ್ಗೆ ಯೂಸ್ ಆಗುತ್ತೆ, ನೀವು ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲನೂ ಇದೆ, ಬಟ್ ನಾವು ಯೂಸ್ ಮಾಡ್ಕೊತಾ ಇಲ್ಲ. ಕರೆಕ್ಟ್ ಅಲ್ವಾ. ಒಂದೊಳ್ಳೆ ರೀತಿಲಿ ಯೂಸ್ ಮಾಡೋಣ ಅಲ್ವಾ. ಸೊ ಅದಕ್ಕೇ ಸಾಕಷ್ಟೆಲ್ಲ ಇದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ. ಸೊ ಅದಕ್ಕೆ ನೀವು ಯೂಸ್ ಮಾಡ್ಕೊಳ್ಳಿ. ಏನೇನಿದೆ ಎಲ್ಲ ಅಡ್ವಾಂಟೇಜ್ ಅದರದ್ದು ತೊಗೊಳ್ಳಿ, ಬೆನಿಫಿಟ್ಸ್ ಎಲ್ಲ ತೊಗೊಂಡು ಈ ಥರ ನೀವು ಕ್ಯಾಟ್ಲಾಗ್ ಎಲ್ಲ ಈ ಥರದ್ರಲ್ಲೇ ತೋರಿಸ್ಬಿಡ್ಬೋದು. ಯಾವ ಡಿಸೈನ್ ಬೇಕೋ ಆ ಥರ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಟೈಪ್ ಮಾಡಿದ್ರೆ ನಿಮಗೆಲ್ಲ ಅದರದ್ದು ಇಮೇಜಸ್ ಬರುತ್ತೆ. ಅದು ನೀವು ಆಲ್ರೆಡಿ ಎಲ್ಲ ಬೇಸಿಕ್ ಎಲ್ಲ ಕಲ್ತಿದ್ದೀರಾ ಅಂದರೆ, ಎಲ್ಲ ಗೊತ್ತು, ನೀವು ಆಲ್ರೆಡಿ ಎಲ್ಲ ಕುಚ್ಚು ಕಲ್ತಿದ್ದೀರಾ ಅಂದರೆ ಎಸ್, ನೀವು ಇದನ್ನು ನೋಡ್ಕೊಂಬಿಟ್ಟು ಜಸ್ಟ್ ನೀವು ಐಡಿಯಾ ತೊಗೊಂಡು ನೀವು ಮಾಡ್ಬೋದು. ಅಥವಾ ನಿಮಗೆ ಕಸ್ಟಮರ್ಗೂ ಈ ರೀತಿ ತೋರಿಸಿ ಮಾಡ್ಬೋದು. ಓಕೆನಾ. ಡಿಸೈನ್ಸ್ ಎಲ್ಲ ಇಲ್ಲಿ ತೋರಿಸ್ಬೋದು, ಹೊಸ ಡಿಸೈನ್ಸ್ ಎಲ್ಲ ಇಲ್ಲೇ ಅಪ್ಡೇಟ್ ಆಗ್ತಾ ಇರುತ್ತೆ, ನೀವು ಇಲ್ಲೇ ನೋಡ್ಕೊಬೋದು. ಓಕೆನಾ. ಸೊ ನೋಡ್ತಾ ಇರ್ಬೋದು, ಬೇರೆ ಕಂಟ್ರಿದೂ ಇರುತ್ತೆ ಇಲ್ಲಿ, ಬೇರೆ ಭಾಷೆದು. ಓಕೆನಾ. ಸೊ ಖಂಡಿತ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು. ಯಾರೆಲ್ಲ ಸೀರೆ ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ಅವ್ರಿಗೆ ಡೆಫಿನೆಟಾಗಿ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಎಲ್ಲ ವೀಡಿಯೋಸು ವಾಚ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.